ದೀಪಾವಳಿಯ ಹಬ್ಬದ ಊಟ ಮಾಡೋದಕ್ಕೆ ನಾನಿಲ್ಲಿ ರಾಜಾಜಿನಗರಲ್ಲಿರುವಂಥ ಸಾಯಿ ಸೊಗಡಿಗೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗೋಣ. ಇದೇ ನಮ್ಮ ಸಾಯಿ ಸೊಗಡು. ನಾಡಿನ ಸಮರ್ಥ ಜನರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೀಪಾವಳಿ ಹಬ್ಬದಿಂದ ದೀಪೋತ್ಸವ ಅಂತ ನಮ್ಮ ಸಾಯಿ ಸೊಗಡುದಲ್ಲಿ ಮಾಡ್ತಿದ್ದಾರೆ. ಸೊ ಯಾರ್ಯಾರೆಲ್ಲ ದೀಪಾವಳಿ ಹಬ್ಬದಲ್ಲಿ ಆ ಹಬ್ಬದ ಊಟ ತಿನ್ನಬೇಕು ಅಂತ ಅನಿಸುತ್ತೆ, ಪ್ಲೀಸ್ ವೆಲ್ಕಮ್ ಟು ಸಾಯಿ ಸೊಗಡು ಅಂತ ಹೇಳ್ತಿದ್ದೀನಿ ನಾನಿಲ್ಲಿ. ಸೊ ಕಾರ್ತಿಕ ಮಾಸ ಕಂಪ್ಲೀಟ್ ನಮ್ಮಲ್ಲಿ ದೀಪೋತ್ಸವ ನಡೆಯುತ್ತೆ ನಮ್ಮ ಸಾಯಿ ಸೊಗಡುದಲ್ಲಿ. ಹಬ್ಬದ ಊಟವನ್ನು ನಾವು ಇಲ್ಲಿ ಸೇವಿಸ್ಬೋದು, ಆನಂದಿಸ್ಬೋದು, ದೀಪಾವಳಿ ಹಬ್ಬನ ಆಚರಿಸ್ಬೋದು ಅಂತ ಹೇಳ್ತೀನಿ. ಸೊ ಬನ್ನಿ ಸಾಯಿ ಸೊಗಡಿಗೆ ದೀಪಾವಳಿ ಹಬ್ಬದ ಊಟನ ಸವಿರಿ. ಹಬ್ಬದ ಊಟ ಬಡಿಸೋದಿಕ್ಕೆ ನಮ್ಮ ಬಾಳೆ ಎಲೆಯಲ್ಲಿ ರೆಡಿ ಆಗಿದೆ. ಶುರು ಮಾಡೋಣ. ಬಾಳೆ ಎಲೆ ಮೇಲೆ ಹಬ್ಬದ ಊಟನ ಒಂದೊಂದಾಗಿ ಬಡಿಸ್ತಾ ಹೋಗ್ತಿದ್ದಾರೆ. ನೋಡೋದಿಕ್ಕೆ ಎಷ್ಟು ಸುಂದರವಾಗಿದೆ ಅಲ್ಲ. ಬನ್ನಿ ಹಬ್ಬದ ಊಟವನ್ನು ನಾವು ಇಲ್ಲಿ ಸವಿಯೋಣ. ಸಕ್ಕದಾಗಿದೆ ಸ್ಟಾರ್ಟರ್ ಇದು. ನೆಕ್ಸ್ಟ್ ಬಂದು ಇನ್ನೊಂದು ಪಾನಕ ಕೊಟ್ಟಿದ್ದಾರೆ. ಇದು ಬಂದು ಸೌತೆಕಾಯಿಂದ ಪಾನಕ, ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ನೆಕ್ಸ್ಟ್ ನಾವೀಗ ಕ್ಯಾರೆಟ್ ಹೋಳಿಗೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು ಊಟನ. ಅದ್ರ ಮೇಲೆ ರುಚಿಯಾಗಿರೋ ತುಪ್ಪನ ಕೂಡ ಹಾಕಿದ್ದಾರೆ. ಆಲ್ವೇಸ್ ಅವ್ರು ಯೂಸ್ ಮಾಡೋದು ನಂದಿನಿ ತುಪ್ಪ. ಕ್ಯಾರೆಟ್ ಹೋಳಿಗೆನ ತಿನ್ನಬೇಕು ಅಂತ ಅನ್ಸರಿ ಇಲ್ಲಿ ಸಾಯಿ ಸೊಗಡಿಗೆ ಬರಲೇಬೇಕು, ಅಷ್ಟು ಚೆನ್ನಾಗಿದೆ. ವೆರಿ ನೈಸ್. ನಾನು ನಿಮಗೆ ಹೇಳ್ತೀನಿ ಏನೆಲ್ಲ ನಾನು ಎಲೆದಲ್ಲಿ ಇದೆ ಅಂತ. ಇಲ್ಲಿ ಬಂದು ಕ್ಯಾರೆಟ್ ಹೋಳಿಗೆ ಇದೆ ವಿತ್ ನಂದಿನಿ ತುಪ್ಪ ಹಾಕಿದ್ದಾರೆ. ಮತ್ತು ಚಪಾತಿ, ಮಸಾಲೆ ರೊಟ್ಟಿ, ಜೋಳದ ರೊಟ್ಟಿ ವಿತ್ ಬೆಣ್ಣೆ, ಮತ್ತು ಇಲ್ಲಿ ಪುಟ್ಟದ ಮುದ್ದೆ ಇದೆ ವಿತ್ ಬಸ್ಸಾರು. ಅದಾದಮೇಲೆ ಇಲ್ಲಿ ಹೊಚ್ಚಾಗೆ ಇದೆ, ಮತ್ತು ಸೊಪ್ಪಿನ ಬೋಂಡ, ಮೊಸರು, ದುನ್ಕನ್ ವಡೆ, ಮದ್ದೂರು ವಡೆ, ಮತ್ತು ಇಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯ ಇದೆ, ಕಾಳು ಪಲ್ಯ ಇದೆ, ಮತ್ತು ಎಣ್ಗಾಯಿ, ಇದು ಎಣ್ಗಾಯಿ ಚಟ್ನಿ, ಮತ್ತು ಕಾಳು ಪಲ್ಯ, ಮತ್ತು ಟೊಮೊಟೊ ಚಟ್ನಿ, ಕೋಸಂಬರಿ, ಮತ್ತು ಇದು ಖಾರ, ಮತ್ತು ಇದೊಂದು 2 ರೀತಿಯಾದ ಚಟ್ನಿ ಪುಡಿ ಇದೆ. ಇದು ಶೇಂಗಾ ಚಟ್ನಿ ಪುಡಿ, ಇದು ಒಂದು ಚಟ್ನಿ ಪುಡಿ, ಮತ್ತು ಇದು ಉಪ್ಪಿನಕಾಯಿ. ರುಚಿಗೆ ತಕ್ಕಷ್ಟು ಉಪ್ಪು ಯಾವ್ದಾರ ಕಡಿಮೆ ಇದೆ ಹಾಕೋಬೋದು ನಾವು. ನೆಕ್ಸ್ಟ್ ಬರ್ತಾ ಹೋದರೆ ಇಲ್ಲಿಂದ 2 ಪಾನಕ ಇದೆ, ಶುಗರ್ ಕೇನ್ದು ಕಬ್ಬಿನ ಪಾನಕ ಮತ್ತು ಸೌತೆಕಾಯಿ. ನೆಕ್ಸ್ಟು ಸೊಪ್ಸಾರು, ರಸಂ, ಅನ್ನ, ಮೊಸರನ್ನ, ಮಸಾಲೆ ಅನ್ನ, ಮತ್ತು ಹೆಸರುಬೇಳೆ ಪಾಯಸ. ಲಾಸ್ಟಲ್ಲಿ ನಮಗೆ ಮ್ಯಾಂಗೋ ಮಸ್ತಾನಿ ಕೂಡ ಇದೆ. ಇದೆಲ್ಲ ತಿಂದಮೇಲೆ ಹೊಟ್ಟೆ ತುಂಬೋಗಿರುತ್ತಲ್ವ, ಅದಕ್ಕೋಸ್ಕರ ನಮಗೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಪಾನ್. ಸೊ ನೋಡಿ, ಇಷ್ಟೆಲ್ಲ ಇವಾಗ ನಾನು ತಿಂದು ಎಂಜಾಯ್ ಮಾಡ್ತೀನಿ. ನೀವು ಕೂಡ ಬನ್ನಿ ಸಾಯಿ ಸೊಗಡಿಗೆ, ಇಷ್ಟೆಲ್ಲ ತಿಂದು ಆನಂದಿಸಿ.